ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಮಕರ ರಾಶಿಯ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ಮಕರ ರಾಶಿಯವರಿಗೆ ಈ ಇಡೀ ವರ್ಷ ಭರ್ಜರಿ ಶುಭಫಲಗಳಿವೆ. ನಿಮ್ಮ ರಾಶಿಯ ಆಗಸ್ಟ್ ತಿಂಗಳ ರಾಶಿ ಫಲಗಳನ್ನು ನಿಮಗೆ ತಿಳಿಸ್ತಾ, ನಿಮಗೆ ಪಂಚಮ ಸ್ಥಾನದಲ್ಲಿ ಗುರು ಹಾಗೂ ಮಂಗಳರಿದ್ದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಜಯ ಹಾಗೂ ಸಿದ್ಧಿ ಇರುತ್ತದೆ. ಪೂರ್ವ ಪುಣ್ಯ ಸ್ಥಾನದ ಒಂದು ವೃಷಭ ರಾಶಿಯಲ್ಲಿ ಈ ಎಲ್ಲ ಗ್ರಹಗಳಿದ್ದು ನಿಮಗೆ ವಿಶೇಷ ಧನಲಾಭ ಹಾಗೂ ಪ್ರಾಪ್ತಿಗಳು ಕಂಡುಬರ್ತವೆ. ಧನಾಧಿಪತಿಯಾದಂಥ ಶನಿಗ್ರಹ ನಿಮ್ಮ ರಾಶಿಯನ್ನೇ ವೀಕ್ಷಿಸುವುದರಿಂದ ಕೂಡ ನಿಮಗೆ ಧನಲಾಭಗಳೇ ಇರುತ್ತವೆ. ದಿನಾಂಕ 26ರಂದು ಮಂಗಳ ಗ್ರಹನು ಶುಭ 6ನೇ ಸ್ಥಾನವಾದಂತಹ ಮಿಥುನ ರಾಶಿಗೆ ಬರೋದರಿಂದ ಹಾಗೂ ಭಾಗ್ಯಸ್ಥಾನದ ಅಧಿಪತಿ ಬುಧ ಗ್ರಹನು 6ನೇ ಸ್ಥಾನವಾದಂಥ ಮಿಥುನದಲ್ಲೇ ಇರುವುದರಿಂದ ನಿಮಗೆ ಮನೆ, ಸೈಟು, ಭೂಮಿ ಖರೀದಿ ವಿಚಾರದಲ್ಲಿ ಒಳ್ಳೆಯ ಫಲಗಳಿರುತ್ತವೆ. ಶುಕ್ರ ಗ್ರಹದಿಂದ ನಿಮಗೆ ವಿಶೇಷ ಶುಭ ಫಲಗಳು ಇರುತ್ತವೆ. ದಿನಾಂಕ 16ರಂದು ರವಿಗ್ರಹ ಅಷ್ಟಮ ಭಾವಕ್ಕೆ ಬರೋದ್ರಿಂದ ಸ್ವಲ್ಪ ಬೆನ್ನು ನೋವು, ಹಲ್ಲುಗಳ ನೋವು ಇತ್ಯಾದಿ ತಿಂಗಳ ಮಟ್ಟಿಗೆ ಇರುತ್ತವೆ. ಇದಕ್ಕೆ ಗೃಹಿಣಿ ಶ್ರೀ ಆದಿತ್ಯಾಯ ನಮಃ. ಇನ್ನೊಂದು ಸಲ ಹೇಳ್ತೀನಿ, ಗೃಹಿಣಿ ಶ್ರೀ ಆದಿತ್ಯಾಯ ನಮಃ ಅಂತ ಪ್ರತಿನಿತ್ಯವೂ 11 ಸಲ ಸ್ನಾನಾನಂತರ ಪಠಿಸಿರಿ. ನಿಮ್ಮ ಎಲ್ಲ ನೋವುಗಳು ಕೂಡ ಶಮನ ಆಗುತ್ತವೆ. ನಿಮಗೆ ಅದೃಷ್ಟದ ವಾರಗಳು ಮಂಗಳವಾರ, ಬುಧವಾರ, ಶುಕ್ರವಾರ ಹಾಗೂ ಶನಿವಾರಗಳು ಕೂಡ ಇರುತ್ತವೆ. ನಿಮ್ಮ ಅದೃಷ್ಟದ ಹರಳು ನೀಲಿ ಹರಳು ಅಥವಾ ಹಸಿರು ಪಚ್ಚೆ ನಿಮಗೆ ಬಹಳ ಶುಭ ಫಲಗಳನ್ನು ನೀಡುತ್ತವೆ. ಆಗಸ್ಟ್ ತಿಂಗಳಿನ ದಿನಾಂಕ 3, 4, 5, 8, 9, 10, 13, 14, 18, 19, 22, 23 ಹಾಗೂ 28ರಿಂದ 31ರವರೆಗೆ ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.